ಈ ಮಹಾ ಉಪವಾಸ ದಿನದ 9ನೇ ದಿನಕ್ಕೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ಅಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಆದಿಕಾಂಡ 35ನೇ ಅಧ್ಯಾಯ 1-7 ತನಕಿರುವ ವಚನಗಳು. ಉಪವಾಸವೆಂದರೇನು? ಉಪವಾಸವೆಂದರೆ ದೇವರ ಜೊತೆ ಬದುಕುವುದು. ಈ 50 ಉಪವಾಸ ದಿನಗಳು ದೇವರ ಜೊತೆ ಬದುಕಲು, ದೇವರನ್ನು ಧ್ಯಾನ ಮಾಡಲು ನಮಗೆ ಕೊಟ್ಟಿರುವಂತಹ ದಿವಸಗಳಾಗಿವೆ. ಆದಿಕಾಂಡ 35ನೇ ಭಾಗದಲ್ಲಿ ನಮಗೆ ಹೀಗೆ ಕಾಣಬಹುದು. ಇಲ್ಲಿ ದೇವರು ಖರಾನ್ ದೇಶದಿಂದ ಯಾಕೋಬನನ್ನು ಬೇತೇಲಿಗೆ ತಿರುಗಿ ಕರೆಯುವಂತಹ ಸಂದರ್ಭವಾಗಿದೆ. ಯಾಕೋಬನ ಹಿಂದಿನ ಜೀವಿತ ನಾವು ನೋಡಬೇಕಾದರೆ ಯಾಕೋಬ ಎಂಬ ಹೆಸರಿನ ಅರ್ಥ ಮೋಸಗಾರನೆಂಬುದು. ಯಾಕೋಬ ತನ್ನ ಸಹೋದರನನ್ನು, ತನ್ನ ತಂದೆಯನ್ನು ಮೋಸ ಮಾಡಿ ಬೇರೊಂದು ಸ್ಥಳಕ್ಕೆ ಹೋಗುವ ಘಟನೆ. ಒಂದು ಸ್ಥಳಕ್ಕೆ ಹೋಗುವಾಗ ಅವನು ವಿಶ್ರಾಂತಿ ತೆಗೆದುಕೊಳ್ಳಲು ಒಂದು ಕಲ್ಲನ್ನು ತೆಗೆದು ತಲೆದಿಂಬಾಗಿಟ್ಟು ಅವನಲ್ಲಿ ಮಲಗುವಂಥದ್ದು. ಆ ರಾತ್ರಿ ಅವನಿಗೊಂದು ಕನಸು ಬರುತ್ತೆ. ಆ ಕನಸಿನಲ್ಲಿ ನಿಶ್ಚಣಿಯಲ್ಲಿ ದೇವದೂತರು ಹತ್ತುತ್ತಾ ಮತ್ತು ಇಳಿಯುತ್ತಾ ಇದ್ದು, ದೇವರು ಅವನ ಜೊತೆಯಲ್ಲಿ ನಿಂತು, ನಾನು ನಿನ್ನ ಅಬ್ರಹಾಮನು ಮತ್ತು ಇಸಾಕನ ದೇವರಾಗಿರುವ ಯೆಹೋವನು ಎಂದು ಹೇಳುವನು. ಅವನು ಬೇಗ ಎದ್ದು ಈ ಸ್ಥಳವು ದೇವರ ಮನೆ ಹೊರತು ಬೇರೇನಲ್ಲವೆಂದು ಹೇಳಿ ಆ ಸ್ಥಳಕ್ಕೆ ಅವನು ಬೇತೇಲ್ ಎಂದು ಹೆಸರಿಡುತ್ತಾನೆ. ಬೇತೇಲ್ ಎಂದರೆ ಹೌಸ್ ಆಫ್ ಗಾಡ್ ಅಥವಾ ದೇವರ ಮನೆ ಎಂಬುದು. ಮತ್ತು ಅವನು ಖರಾನ್ ಸ್ಥಳಕ್ಕೆ ಹೋಗಿ ಅಲ್ಲಿ ಅನೇಕ ವರ್ಷಗಳು ಕಷ್ಟಕರವಾದ ಕೆಲಸವನ್ನು ಮಾಡುತ್ತಾನೆ. ಹೀಗೆ ದೇವರು ಅವರನ್ನು ಮತ್ತೆ ಆಶೀರ್ವದಿಸುತ್ತಾನೆ. ತಿರುಗಿ ನಾವು 35ನೇ ಅಧ್ಯಾಯ ನೋಡುವಾಗ ದೇವರು ಯಾಕೋಬನಿಗೆ, ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ ಹೋಗುವಾಗ ದೇವರು ನಿನಗೆ ಕಾಣಿಸಿಕೊಟ್ಟ ಸ್ಥಳವಾದ ಬೇತೇಲಿಗೆ ಹೋಗಿ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳುತ್ತಾನೆ. ಆಗ ಯಾಕೋಬನು, ನನ್ನ ಕಷ್ಟಕಾಲದಲ್ಲಿ ನನ್ನ ಪ್ರಾರ್ಥನೆ ಕೇಳಿದ ದೇವರಿಗೆ ನಾನೊಂದು ಯಜ್ಞವೇದಿಯನ್ನು ಕಟ್ಟಿಸ್ತೇನೆ ಎಂದು ಹೇಳುತ್ತಾನೆ. ಆಗ ಅವನ ಸಂಗಡ ಇದ್ದ ಎಲ್ಲರಿಗೂ ಅವನು ಹೇಳುವುದೇನೆಂದರೆ, ನೀವು ಶುದ್ಧೀಕರಿಸಿ ನಿಮ್ಮಲ್ಲಿರುವ ಎಲ್ಲ ಅನ್ಯ ದೇವತೆಗಳನ್ನೆಲ್ಲ ತ್ಯಜಿಸಿ ನನ್ನ ಬಳಿ, ನನ್ನ ಜೊತೆಯಲ್ಲಿ ಬನ್ನಿ ಎಂದು ಹೇಳುತ್ತಾನೆ. ಮತ್ತು ದೇವರ ಭೀತಿ ಆ ಜನರಲ್ಲಿದ್ದರಿಂದ ಅವರು ಹೋಗುವ ಹಾದಿಯಲ್ಲಿ ಯಾವ ಆಪತ್ತು ಅವರಿಗೆ ಬರುವುದಿಲ್ಲ. ದೇವರು ಅವರನ್ನು ಕಾಪಾಡುತ್ತಾನೆ. ಮತ್ತು ಅವನು ಅಲ್ಲಿಗೆ ಹೋಗಿ ಒಂದು ಯಜ್ಞವೇದಿಯನ್ನು ಸ್ಥಾಪಿಸುತ್ತಾನೆ. ಅಲ್ಲಿ ಆ ಸ್ಥಳಕ್ಕೆ ಅವನು ಎಲ್ ಬೇತೇಲ್ ಎಂದು ಹೆಸರಿಡುತ್ತಾನೆ. ಎಲ್ ಬೇತೇಲ್ ಎಂದರೆ ಬೇತೇಲಿನ ದೇವರು ಎಂಬುದು. ಯಾಕೋಬನ ಜೀವನ ಅನುಭವದಲ್ಲಿ ನಾವು ನೋಡಬೇಕಾದ 3 ಮುಖ್ಯ ಅಂಶಗಳಿವೆ: ರಿಪೆಂಡೆನ್ಸ್, ರಿನ್ಯೂವಲ್, ಒಬೀಡಿಯಂಟ್. ಪಶ್ಚಾತ್ತಾಪ, ಶುದ್ಧೀಕರಣ, ವಿಧೇಯತೆ. ಪಶ್ಚಾತ್ತಾಪದ ಕುರಿತು ಆದರೆ ಯಾಕೋಬನು ತಾನು ಮಾಡಿದಂತಹ ತಪ್ಪುಗಳನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಂದ ಆಶೀರ್ವಾದ ಹೊಂದುತ್ತಾನೆ. ಹೀಗೆ ನಮ್ಮಲ್ಲಿರುವಂತಹ ತಪ್ಪುಗಳನ್ನು ದೇವರಿಗೆ ಅರಿಕೆ ಮಾಡಿ ನಾವು ಪಶ್ಚಾತ್ತಾಪ ಪಡೆಯಬೇಕು. 2ನೇದಾಗಿ ಶುದ್ಧೀಕರಣ. ಯಾಕೋಬನು ತನ್ನ ಮನೆಯವರನ್ನು, ತನ್ನ ಸಂಗಡ ಇದ್ದವರೆಲ್ಲರನ್ನು ಶುದ್ಧೀಕರಿಸಿ, ಹಾಗೆ ನಮ್ಮಲ್ಲಿರುವ ಎಲ್ಲ ಕಳಂಕಗಳಿಂದಲೂ ನಮ್ಮನ್ನು ಶುದ್ಧೀಕರಿಸಿ ದೇವರ ಕರೆಗೆ ನಾವು ಕಿವಿ ಕೊಡೋರಾಗಿರಬೇಕು. 3ನೇದಾಗಿ ಯಾಕೋಬನ ವಿಧೇಯತೆ. ದೇವರ ಕರೆಗೆ ಎದುರಿಸದೆ ದೇವರು ಹೇಳಿದ ಪ್ರತಿಯೊಂದು ಮಾತುಗಳನ್ನು ಅನುಸರಿಸಿ ದೇವರಿಗೆ ವಿಧೇಯನಾಗಿ ನಡೆದ ಪ್ರಕಾರ ನಾವು ದೇವರ ಹಾದಿಯಲ್ಲಿ ವಿನಯತ್ವದಿಂದ ನಡೆಯಬೇಕು. ಈ 50 ಉಪವಾಸ ದಿನಗಳು 3 ಅಂಶಗಳು: ಪಶ್ಚಾತ್ತಾಪ, ಶುದ್ಧೀಕರಣ, ವಿಧೇಯತೆ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಲು ದೇವರನ್ನು ನಾವು ಬೇಡಿಕೊಳ್ಳೋಣ.